ನಮಸ್ಕಾರ ಎಲ್ಲರಿಗೂ, ನಿಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಹಳ ದಿನಗಳ ನಂತರ ನನ್ನ ಹುಟ್ಟೂರಿಗೆ ಬಂದಿದ್ದೆ. ನಮ್ಮ ಅಜ್ಜಿ ಮಾಮ ಎಲ್ಲ ಇರೋದಿಲ್ಲೇ, ಹಾಗಾಗಿ ಹೋಗೋದು ಬರೋದು ನಮಗೆ ಇದ್ದೇ ಇರುತ್ತೆ ನಮ್ಮೂರಿಂದ ಇಲ್ಲಿಗೆ. ಇದೇ ನಮ್ಮ ಊರು ನೋಡ್ರಿ, ಸಿರ್ವಾರ್ ಅಂತ ಹೇಳಿ. ನಮ್ಮೂರಲ್ಲಿ ಅಂತಹ ಆಕರ್ಷಣೆಗಳು, ಅಂಥ ಟೂರಿಸಮ್ ಪ್ಲೇಸಸ್ಗಳು ಅಂತ ಏನೂ ಇಲ್ಲ. ಜಸ್ಟ್ ಇಲ್ಲಿ ಒಂದು ಶಿವನ್ ಮೂರ್ತಿ ಇದೆ. ನಿಮ್ಗೆ ನೆಕ್ಸ್ಟ್ ವೀಡಿಯೋನಲ್ಲಿ ಮುಂದೆ ತೋರಿಸ್ಕೊಂತ ಹೋಗ್ತೀನಿ. ಅದು ಒಂದರ ಸಲುವಾಗಿ ನಾನು ಈ ವಿಡಿಯೋ ಮಾಡ್ತಿರೋದು ನಮ್ಮೂರ ಬಗ್ಗೆ. ಈ ವಿಡಿಯೋ ಬಂದುಬಿಟ್ಟು ಒಂದು ದೊಡ್ಡ ಬೆಟ್ಟ, ಆ ಒಂದು ದೊಡ್ಡ ಬೆಟ್ಟದ ಮೇಲೆ ಒಂದು ದೊಡ್ಡ ಮೂರ್ತಿ, ಆ ಒಂದು ಮೂರ್ತಿ ಬಗ್ಗೆನೇ ಈ ವಿಡಿಯೋ. ಪ್ರತಿ ಟೈಮ್ ನಾನು ಊರಿಗೆ ಹೋದಂಗೆಲ್ಲ, ಪ್ರತಿ ಟೈಮ್ ಆ ಊರಿಂದ ಗುಡ್ಡದ ಮೇಲಿರೋ ಮೂರ್ತಿನ ನೋಡಿದಂಗೆಲ್ಲ ಅಲ್ಲಿಗೆ ಹೋಗಬೇಕು. ಅಲ್ಲಿಂದ ನಮ್ಮ ಊರು ಯಾವ ಥರ ಕಾಣಿಸುತ್ತೆ, ಆ ಒಂದು ಮೂರ್ತಿ ಎಷ್ಟಾಗಿಟ್ಟಿದೆ, ಏನಿದೆ ಎಲ್ಲನೂ ನೋಡಿಕೊಂಡು, ಎಲ್ಲನೂ ವಿಡಿಯೋ ಮಾಡಿಕೊಂಡು ಯೂಟ್ಯೂಬಲ್ಲಿ ಹಾಕಿ ಎಲ್ಲರಿಗೂ ತೋರಿಸ್ಬೇಕಂತ ಭಾಳ ದಿನಗಳಿಂದ ಅಂದ್ಕೊಂಡಿದ್ದೆ. ಬಟ್ ಅದೇನೂ ಆಗಿದ್ದಿಲ್ಲ. ಆ ಟೈಮ್ ಇವತ್ತು ಕೂಡಿ ಬಂದಿದೆ. ಸೊ ಇವತ್ತು ಹೆಂಗಾದರೂ ಮಾಡಿ ಗುಡ್ಡಕ್ಕೆ ಹೋಗಲೇಬೇಕು. ಮಾರ್ನಿಂಗ್ ಸನ್ರೈಸ್ನ ನಾವು ಕ್ಯಾಪ್ಚರ್ ಮಾಡಬೇಕು ಗುಡ್ಡದಿಂದನೇ ಅಂತ ಅಂದ್ಕೊಂಡು ನಾನು, ನಮ್ಮ ಗುಡ್ಡೆ ಅಂದರೆ ನಮ್ಮ ಫ್ರೆಂಡ್ ಅರುಣ್ ಇಬ್ಬರು ರಾತ್ರಿನೇ ಎಲ್ಲ ಪ್ಲ್ಯಾನ್ ಹಾಕಿ ಮಾರ್ನಿಂಗ್ ಹೋಗಬೇಕು ಅಂತೇಳಿ ಫುಲ್ ಫಿಕ್ಸ್ ಆಗಿದ್ದೀವಿ. ಹಾಗೆ ಬೆಟ್ಟದ ಕಡೆನೇ ಹೋಗ್ತಾ ಇದ್ದೀವಿ. ನೋಡೋಣ, ಮುಂದೆ ಹೋಗಿ ನಿಮ್ಗೆ ತೋರಿಸ್ತೀನಿ ದಾರಿ ಯಾವ ಥರ ಇದೆ, ಏನಿದೆ ಅಂತ ಎಲ್ಲನೂ ವೀಡಿಯೋನಲ್ಲಿ ತೋರಿಸ್ತಿದ್ದೀನಿ. ಈಗಂತೂ ಬೆಟ್ಟದ ಕಡೆ ಹೋಗ್ತಿದ್ದೀವಿ, ಅದೇ ಖುಷಿ ಆಗ್ತಿದೆ. ಇನ್ನು ಈ ಬೆಟ್ಟಕ್ಕೆ ಹೋಗಬೇಕು ಅಂದರೆ ಕೆಳಗಿಂದ ಮೇಲಕ್ಕೆ ಯಾವ ಥರಪ್ಪ ಅಂತಂದರೆ, ಈ ಬೆಟ್ಟಕ್ಕೆ ಅಂದರೆ ಸ್ವಲ್ಪ ಸುಲಭವಾಗಿ, ಸ್ವಲ್ಪ ಕಷ್ಟಪಟ್ಟುಕೊಂಡು ಮೆಟ್ಟಲುಗಳನ್ನ ಹತ್ಕೊಂಡು ಹೋಗಬೇಕು. ಕೆಳಗಡೆಯಿಂದ ಬೆಟ್ಟದ ಮೇಲೆವರೆಗೂ ನಮಗೆ ಮೆಟ್ಟಲುಗಳ ವ್ಯವಸ್ಥೆ ಇಲ್ಲಿ ಅವ್ರು ಮಾಡಿದ್ದಾರೆ. ಸೊ ನಾವೇನು ದೊಡ್ಡ ಅಡ್ವೆಂಚರಸ್ ಆಗಿ ಕಲ್ಲುಗಳು ಅವುಗಳು ಏನು ಎಗರ್ಕೊಂಡು ಹೋಗೋದೇನು ಬೇಕಾಗಿಲ್ಲ. ಆರಾಮ್ಸೆ ಹೋಗ್ಬೋದು, ಸ್ವಲ್ಪ ನಿಂತ್ಕೊಂಡು ಹೋಗ್ಬೋದು. ಬಟ್ ಏನಪ್ಪ ಅಂದರೆ ಇಲ್ಲಿ ಒಂದು ಮೇಜರ್ ಅಲ್ಲ, ಸೊ ಮೈನರ್ ಸ್ವಲ್ಪ ಪ್ರಾಬ್ಲಮ್. ಬೆಟ್ಟ ಅಥವಾ ಇನಿಷಿಯಲ್ ಸ್ಟೇಜ್ ಏನಿದೆ ಅಲ್ಲ, ಸ್ವಲ್ಪ ಅಕ್ಕಪಕ್ಕ ಚಿಕ್ಕ ಚಿಕ್ಕ ಬೆಂಕಿಯ ಪಿರಮಿಡ್ಗಳು ಕಾಣ್ತವೆ. ಸೊ ಅವನ್ನೆಲ್ಲನೂ ನಾವು ತುಳಿಯದೆ ದಾಟ್ಕೊಂಡು ಹೋದ್ರೇ ನಾವು ಫುಲ್ ಆರಾಮ್ಸೆ ಹೋಗ್ಬೋದು. ಏನು ಒಂಥರ ಇರಿಟೇಷನ್ ಇಲ್ಲದೇ ಹೋಗ್ಬೋದು. ಈ ಒಂದು ಬೆಂಕಿ ಪಿರಮಿಡ್ ಏನಪ್ಪ ಅಂದರೆ, ಸೊ ಅರ್ಥ ಆಗೋರಿಗೆ ಅರ್ಥ ಆಗಿರುತ್ತೆ, ನಾನೇನು ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಮಾಡಿದರೂ ನಿಮಗೆ ಇಷ್ಟ ಆಗಲ್ಲ. ಸೊ ಉತ್ತರ ಕರ್ನಾಟಕದ ಮಂದಿ ಯಾರಾದರೂ ನಿಮಗೆ ಫ್ರೆಂಡ್ಸ್ ಇದ್ದರೆ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಬಟ್ ಅವ್ರನ್ನೂ ಕೇಳಿ, ಅವ್ರು ಇನ್ನೂ ಸಖತ್ತಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಆ ಒಂದು ಬೆಂಕಿ ಬಗ್ಗೆ. ಸರಿ, ಇದರ ಬಗ್ಗೆ ಜಾಸ್ತಿ ಏನು ಡಿಸ್ಕಷನ್ ಮಾಡೋದು ಬೇಡ, ಮೇಲ್ಗಡೆ ಹತ್ಕೊಂಡು ಹೋಗೋಣ. ಅದೆಷ್ಟೋ ದಿನಗಳ ಆಸೆ ಈ ಬೆಟ್ಟದಿಂದ ಸನ್ರೈಸ್ ನೋಡ್ಬೇಕು ಅನ್ನೋದು. ಸೊ ಅದನ್ನು ಇವತ್ತು ನಾನು ನನ್ನ ಆಸೆಯನ್ನು ಈಡೇರಿಸ್ಕೊಳ್ತಿದ್ದೀನಿ. ಆ್ಯಂಡ್ ನಿಮಗೂ ತೋರಿಸ್ತೀನಿ ಯಾವ ಥರ ಸನ್ರೈಸ್ ಆಗುತ್ತೆ, ಅಲ್ಲಿಂದ ನಮ್ಮ ಊರು ಯಾವ ಥರ ಕಾಣುತ್ತೆ ಅಂತ. ವಿಡಿಯೋನ ಸ್ಕಿಪ್ ಮಾಡಲಾರ್ದೇ ನೋಡಿರಿ, ನಿಮಗೂ ನಾನು ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತೇಳಿ, ನೀವು ಎಂಜಾಯ್ ಮಾಡ್ತೀರ. ಸನ್ರೈಸ್ದು ಟೈಮ್ ಲ್ಯಾಪ್ಸ್ ಸಲುವಾಗಿ ಎಲ್ಲ ಸೆಟ್ ಮಾಡಿ ಇಟ್ಟಿದ್ದೀವಿ. ಸೊ ಫೈನಲ್ ಔಟ್ಪುಟ್ ನಿಮ್ಗೆ ತೋರಿಸ್ತೀನಿ, ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನೀವು ಈಗ ಸನ್ರೈಸ್ನ ಎಂಜಾಯ್ ಮಾಡಿ, ಮತ್ತೆ ಸ್ವಲ್ಪ ಸಮಯ ಬಿಟ್ಟು ಸಿಗ್ತೀನಿ.
ಈ ಒಂದು ಬೆಟ್ಟದ ಮೇಲಿರುವ ಈ ಪರಮಾತ್ಮನ ಬಗ್ಗೆ ಸ್ವಲ್ಪ ಹೇಳೋದಾದ್ರೆ, ಈ ಒಂದು ಪರಮಾತ್ಮನ ಮೂರ್ತಿಯನ್ನು ಇಲ್ಲಿ ನಿರ್ಮಿಸೋದಕ್ಕಿಂತ ಮುಂಚೆನೆ ಈ ಒಂದು ಬೆಟ್ಟದ ಮೇಲೆ ಒಂದು ಚಿಕ್ಕದಾದಂತಹ ಗುಡಿಯೊಳಗೆ ಒಂದು ಶಿವಲಿಂಗ ಇತ್ತು. ಈ ಒಂದು ಮೂರ್ತಿಯನ್ನು 2016ರಲ್ಲಿ ಈ ಒಂದು ಪರಮಾತ್ಮನ ಮೂರ್ತಿಯನ್ನು ನಿರ್ಮಿಸಿ ಅದನ್ನು ಇನ್ನೂ ಎಕ್ಸಾಕ್ಟ್ ಆಗಿ ಹೇಳಬೇಕು ಅಂತಂದರೆ 2016 ಮಾರ್ಚ್ 3ನೇ ತಾರೀಕಂದು ಈ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದರು. ಆ ದಿನದಿಂದನೇ ಈ ಮೂರ್ತಿಯ ಪೂಜೆ ಎಲ್ಲ ಆರಂಭವಾಯಿತು. ಇನ್ನು ಈ ಊರಲ್ಲಿರೋರು ಅದೆಷ್ಟು ಜನ ಇಲ್ಲಿಗೆ ಬಂದಿದ್ದಾರೋ ಇಲ್ಲೋ ನನಗಂತೂ ಗೊತ್ತಿಲ್ಲ. ಬಟ್ ಒಂದಂತರೂ ನಿಜ, ಈ ಬೆಟ್ಟದಿಂದ ಕಾಣುವ ವ್ಯೂ ಮಾತ್ರ ಸೂಪರ್ ಗುರು, 100 out of 100. ಇನ್ನು ಈ ಬೆಟ್ಟದಿಂದ ಬೆಳಕಾಗುತ್ತಾ ಹೋದಂತೆಲ್ಲ ಈ ಬೆಟ್ಟದಿಂದ ಕಾಣುವ ಊರು, ಬಿಲ್ಡಿಂಗ್ಸ್ಗಳು, ಹೊಲ, ಗದ್ದೆ ಎಲ್ಲಾನು ಚಿಕ್ಕದಾಗಿ ಕಾಣಿಸುತ್ತಾ ಹೋಗುತ್ತೆ. ಹಾಗೆ ಬೆಟ್ಟದಿಂದ ಕತ್ತಲಾಗುತ್ತಾ ಇದ್ದಂತೆ ಅಷ್ಟು ಎತ್ತರದಿಂದ ಕೆಳಗಡೆ ಕಾಣುವ ಲೈಟ್ಸ್ಗಳು ನೋಡೋಕಂತರೂ ನೆಕ್ಸ್ಟ್ ಲೆವೆಲ್. ಚಿಕ್ಕದಾಗಿ ಕಾಣುವ ಸಿಟಿ ಲೈಟ್ಸ್ಗಳು ಎಲ್ಲನೂ ಒಂದು ತರ ಬೇರೆ ಫೀಲೇ ಕೊಡುತ್ತೆ. ಬಟ್ ನಾನು ಹೇಳೋದಕ್ಕಿಂತ ನೀವು ಒಮ್ಮೆ ಹೋಗಿ ನೋಡಿ ಆ ಪ್ಲೇಸ್ನ. ಮಸ್ತ್ ಅಂದ್ರೆ ಮಸ್ತ್ ಫೀಲ್ ಇದೆ. ಬಟ್ ಡೋಂಟ್ ಮಿಸ್ ದಿಸ್ ಪ್ಲೇಸ್. ಗೊತ್ತಾ, ಈ ಊರಲ್ಲಿ ರೆಗ್ಯುಲರ್ ಆಗಿ ಗುಡ್ಡ ಹತ್ತೋರು ಈ ವಿಡಿಯೋನ ನೋಡಿದ್ರೆ ಅಂದರೆ ಏನು ಗುರು ಇವನು ಈ ಥರ ವಿಡಿಯೋ ಮಾಡಿ ಸುಮ್ಮನೆ ಏನೈತೆ ಗುಡ್ಡದಲ್ಲಿ, ಏನೈತೆ ಇಲ್ಲಿ ಅಂತೆಲ್ಲ ಅನ್ಕೊತಿರ್ಬೋದು. ಗುರು ಏನು ನೋಡು ಏನಪ್ಪ ಅಂತಂದರೆ, ದಿನ ನೋಡೋದಕ್ಕಿಂತ ಇವಾಗೋ ಈ ಊರ ಮೇಲೆ ಹೋಗೋರು, ದಾರಿಯಲ್ಲಿ ಹೋಗೋರು, ಬಸ್ಸಲ್ಲಿ ಹೋಗೋರು, ಕಾರಲ್ಲಿ ಹೋಗೋರು ಆ ಒಂದು ಗುಡ್ಡನ ನೋಡಿ ಎಷ್ಟೋ ಜನ ಅಂದ್ಕೊಂಡಿರ್ತಾರೆ ನಾನು ಹೋಗ್ಬೇಕು ಅಂತ. ಸೊ ಅವ್ರಿಗೆ ಹೋಗೋಕ್ಕಾಗಿರಲ್ಲ, ಅಂಥವ್ರಿಗೋಸ್ಕರನೇ ಈ ವಿಡಿಯೋ ಅಂದ್ಕೊಳ್ಳಿ. ಈ ಒಂದು ಬೆಟ್ಟದ ಮೇಲೆ ಇರುವ ಶಿವನ ಮೂರ್ತಿಗೆ ಇಲ್ಲಿನ ಜನ ಪರಮಾನಂದ ಬೆಟ್ಟ ಅಂತ ಹೇಳಿ ಕರೀತಾರೆ. ಇನ್ನು ಈ ಬೆಟ್ಟದ ಮೇಲೆ ನಮ್ಮ ಪರಮಾನಂದನ ಅಣ್ಣ ತಮ್ಮೆಂದರು ಆ ಕಡೆ ಈ ಕಡೆ ಎಲ್ಲರೂ ಇದ್ದಾರೆ. ಸೊ ಎಲ್ಲರೂ ಇದ್ರೇನೆ ಆರಾಮಾಗಿ ಹೋಗೋದು. ನಿಮ್ಗೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ನೀವು ಮಾಡಿ, ನಿಮ್ಮವರಿಂದನೂ ಮಾಡಿಸಿ. ಥ್ಯಾಂಕ್ ಯು.